ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ದುನಿಯಾ ವಿಜಯ್ ಸರ್ ಇದರಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ರಾಚಾಯನ ಪಾತ್ರ ತುಂಬ ಚೆನ್ನಾಗಿದೆ. ಹಳ್ಳಿ ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸೂಪರ್ ಆಗಿದೆ, ಚೆನ್ನಾಗಿದೆ. ಕೊಡ್ಲಿ ರಾಚಾಯನ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಎಲ್ಲ ಸಿನಿಮಾದಲ್ಲೂ ಬೇರೆ ಕಾಣಿಸ್ತಾರೆ, ಇದರಲ್ಲಿ ಮಾತ್ರ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಚಿತಾರಾಮ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ, ಆದರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲಗ. ದುನಿಯಾದಲ್ಲಿ ಹೆಂಗೆ ಬೇಕಾದರೂ ಹೆಸರು ಮಾಡ್ತಾನೆ. ಆಕ್ಷನ್ ಮಾಡೋಕ್ಕೂ ರೆಡಿ, ಆಕ್ಷನ್ ಮಾಡ್ಸೋಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಜೀಬ್ರಾ, ಲ್ಯಾಂಡ್ ಲಾರ್ಡ್ ಬಾಬ್, ಬ್ಲ್ಯಾಕ್ ಕೋಬ್ರಾ. ಇಷ್ಟು ದಿವಸ ಮಲ್ಲಿಗೆ ಹೂ ಮುಡ್ಕೊಂಬಂದಿರೋ ರಚಿತಾರಾಮ್ ನೋಡಿದ್ದೆ, ಅಂದರೆ ಬಚ್ಚಿಡ್ಕೊಂಬಂದಿರೋ ರಚಿತಾರಾಮ್ ನೋಡಿರಲಿಲ್ಲ. ನಟನೆ ಎಲ್ಲಿ ಅವ್ರು ನಯಂತರ, ಸಿನಿಮಾದಲ್ಲಿ ಆಕ್ಷನ್ ಮಾಡೋರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ಗೆ 100 ಸಾರು. ಇಂಡಸ್ಟ್ರಿಗೆ ಒಬ್ಬರೇ ಲೇಡಿ ಸೂಪರ್ ಸ್ಟಾರು. ಇನ್ನು ವಿಲನ್ ಪಾತ್ರದಲ್ಲಿ ಅಂದರೆ ಮೈಯಲ್ಲಿ 3 kg ಮಟ್ಟದಿಲ್ಲ, ಏನ್ ಸರ್ ರಾಜ್ಬಿ ಶೆಟ್ಟಿ ಆ ಲೆವೆಲ್ ಆಕ್ಷನ್ ಮಾಡಿದೆ. ಈ ಕಡೆ ಕಾಮಿಡಿಗೂ ಶೂಟ್ ಆಗ್ತಾರೆ, ಹೀರೋಗೂ ಶೂಟ್ ಆಗ್ತಾರೆ, ವಿಲನ್ಗೂ ಶೂಟ್ ಆಗ್ತಾರೆ. ಬಾ ಕರಗ ಆಕ್ಷನ್ ಮಾಡಿದೆ. ಸುಮ್ಮನೆ ಸೈಲೆಂಟ್ ಆಗಿದ್ರೆ ರಾಚಯ್ಯ, ಕೋಪ ಬಂದ್ರೆ ಕೊಡ್ಲಿ ರಾಚಯ್ಯ ಆ ಲೆವೆಲ್ ಆಕ್ಷನ್ ಮಾಡಿದ್ರೆ. ರಚಿತಾರಾಮ್ನ ಇಷ್ಟು ದಿವಸ ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡಿದ್ದೆ, ಫಸ್ಟ್ ಟೈಮ್ ಮಾಸ ನೋಡ್ತಾ ಇದ್ದೆ. ವಾವ್, ಸೂಪರ್ ಆಗಿದೆ ಮೇಡಮ್ ಸಿನಿಮಾ. ಅಂದರೆ ಸಿನಿಮಾದಲ್ಲಿ ಮೇಡಮ್ ಮದರ್ ಸೆಂಟಿಮೆಂಟ್, ಫಾದರ್ ಸೆಂಟಿಮೆಂಟ್, ಡಾಟರ್ ಸೆಂಟಿಮೆಂಟ್, ವೈಫ್ ಸೆಂಟಿಮೆಂಟ್, ಲೈಫ್ ಸೆಂಟಿಮೆಂಟ್, ಟೋಟಲ್ ಸೆಂಟಿಮೆಂಟ್ ಇಟ್ಟರೆ ಕಾಣ್ತಿರ್ತಾರ. ಒಂದು ಏನು ಮಣ್ಣಿಗಾಗಿ ಜನಪರವಾಗಿ ನಡೆಸುವಂಥ ಸ್ಟೋರಿ ಸೂಪರ್ ಆಗಿದೆ. ದುನಿಯಾ ವಿಜಯ್ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಸೆಂಟಿಮೆಂಟ್ ಇಟ್ಟರೆ ಕಾಣ್ತಿರ್ತಾರ. ಒಂದು ಏನು ನಡೆಸುವಂಥ ಸ್ಟೋರಿ ಸೂಪರ್ ಆಗಿದೆ. ದುನಿಯಾ ವಿಜಯ್ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಸೆಂಟಿಮೆಂಟ್ ಇಟ್ಟರೆ ಕಾಣ್ತಿರ್ತಾರ. ಒಂದು ಏನು ನಡೆಸುವಂಥ ಸ್ಟೋರಿ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಾಗರ್ ಸರ್. ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಂದಾಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಅವ್ರದ್ದಾಗಿರ್ಬೋದು, ಶ್ರುತಿ ಮೇಡಮ್ದಾಗಿರ್ಬೋದು. ನಮ್ಮ ಹೀರೋ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲೂ. ಹೀರೋಯಿನ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸೂರ್ಯ ಚಿತ್ರದ ಮೇಲೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ 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 ಸೂರ್ಯ ಚಿತ್ರದ ಮೇಲೆ ಸರ್ ಸಿನಿಮಾಗೆ ರಾಜ್ಬಿ ಶೆಟ್ಟಿ ಒಂದೇ ಮೇಲೆ ಮೀನ್ಸ್ ಒಂದು ಭುಜದ ಮೇಲೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಮ ದುನಿಯಾ ವಿಜಯ್ 2 ಶಕ್ತಿ ಈ ಸಿನಿಮಾದಲ್ಲಿ. ಎಲ್ಲ ಕನ್ನಡಿಗರು ಈ ಥರ ಒಂದು ಕನ್ನಡ ಸೊಗಡಿರ್ತಕ್ಕಂಥ ಸಿನಿಮಾನ ಬಂದು ನೋಡಲೇಬೇಕು ಸರ್. ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು. ರಿತಾನಿಯಾ ವಿಜಯ್ ಅವರು, ದುನಿಯಾ ವಿಜಯ್ ಅವರ ಮಗಳು ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಹೊಸಬ್ರು ಅಂತ ಅನಿಸ್ತಾ ಇಲ್ಲ ಸರ್. ಅವರೊಂದು ಇಂಪಾರ್ಟೆಂಟ್ ರೋಲು. ರಚಿತಾರಾಮ್ ಅವರು ದಯವಿಟ್ಟು ಈ ರೀತಿ ಸಿನಿಮಾಗಳು ಹೊಸ ಒಂದು ಪ್ರಯೋಗ ದಯವಿಟ್ಟು ಬಂದು ನೋಡಲೇಬೇಕಾದಂಥ ಸಿನಿಮಾ ಬ್ರದರ್. ನನಗಂತೂ ತುಂಬ ಇಷ್ಟ ಆಯ್ತು ಬ್ರದರ್. ಥ್ಯಾಂಕ್ ಯು ಸೊ ಮಚ್. ಲ್ಯಾಂಡ್ ಸಿನಿಮಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಹಿಂದೆ ಏನು ದೌರ್ಜನ್ಯ ದಬ್ಬಳಿಕೆ ಏನಿದ್ವು, ಹಿಂದಿರ್ತಕ್ಕಂಥ ರಾಜಮನೆತನದ ಆಡಳಿತದ ವಿರುದ್ಧ ಇವತ್ತು ಲ್ಯಾಂಡ್ ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇವತ್ತು ಶೋಷಿತರ ಪರವಾಗಿ, ಸಂವಿಧಾನದ ಪರವಾಗಿ ಮಾಡಿರ್ತಕ್ಕಂಥ ಲ್ಯಾಂಡ್ ಸಿನಿಮಾ ಯಶಸ್ವಿಯಾಗಿ ನುಡಿದಿನ ಆಚರಣೆ ಮಾಡಬೇಕು. ದುನಿಯಾ ವಿಜಯ್ ಸರ್ ಮತ್ತು ರಚಿತಾರಾಮ್ ಎಲ್ಲ ಪಾತ್ರಗಳು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಈ ಸಿನಿಮಾವನ್ನು ನೋಡಬೇಕು. ಇವತ್ತು ನುಡಿದಿನ ಸತ್ಯದಿನ ಆಚರಿಸಬೇಕಂತೇಳಿ ಈ ಮೂಲಕ ಲ್ಯಾಂಡ್ ಸಿನಿಮಾ ತಂಡಕ್ಕೆ ಶುಭಾಶಯ ಕೊಡುತ್ತೇವೆ. ಏನು ಬರ್ತಾ ಇದೆ ಮಾಸ್ ಅಂತ, ಪ್ರತಿ ಸಿನಿಮಾ ಭೀಮಾ ಆಗಲಿ ಎಲ್ಲ ಸಿನಿಮಾ ಅದೇ ಥರನೇ ಆ ಒಂದು ಕನ್ನಡ ಇಂಡಸ್ಟ್ರಿಗೆ ಮತ್ತೊಮ್ಮೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು. ಲ್ಯಾಂಡ್ ಲಾರ್ಡ್ ಸಿನಿಮಾ ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಬಂದು ನೋಡಿ. ಅದೇ ರೀತಿ ನಮ್ಮ ಹೀರೋಯಿನ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅವರು ಲೇಡಿ ಸೂಪರ್ ಸ್ಟಾರ್ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಬಂದು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಲ್ಯಾಂಡ್ ಲಾರ್ಡ್ ಮಾತ್ರ ಪಕ್ಕ 100 ಸೂಪರ್ ಹಿಟ್. ಬಾಸ್ ಕಣ್ಣಲ್ಲಂತೂ ನೀರೇ ತರಿಸ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಹಳೋ ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮೂವಿನ ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಪೈರಸಿ ಮಾತ್ರ ಮಾಡಬೇಡಿ. ಕನ್ನಡ ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ. ಜೈ ದುನಿಯಾ ವಿಜಯ್ ಬಾಸ್, ಜೈ. ಇಷ್ಟು ದಿನಗಳ ತನಕ ನಾನು ಮಾಧ್ಯಮ ಮಿತ್ರನಾಗಿ ನಾನು ರಿವ್ಯೂ ಹಿಡಿತಾ ಇದ್ದೆ. ನನ್ನ ಸ್ನೇಹಿತರು ರಿವ್ಯೂ ಹಿಡಿತಾ ಇದ್ದಾರೆ, ಅದಕ್ಕೆ ಥ್ಯಾಂಕ್ ಯು. ನಾನು ಆ್ಯಕ್ಟ್ ಮಾಡಿದರೂ ಕೂಡ ನಾನು ಇದರಲ್ಲಿ ಫೇಕ್ಗೆ ಹೇಳ್ತಾ ಇಲ್ಲ, ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಕಾಟೇರಮ್ಮನ ಆಣೆಗೂ ಮಾಡಿ ಹೇಳ್ತಾ ಇದ್ದೀನಿ. ಕಾಟೇರಕ್ಕೂ ಯಾವುದೇ ಕಾರಣಕ್ಕೂ ಹೋಲಿಕೆ ಇಲ್ಲ. ಬ್ಯೂಟಿಫುಲ್ ಮೂವಿ. ಯಾಕೆ ವಿಜಯಣ್ಣ ಎಲ್ಲ ಕಡೆನೂ ಜೈ ಭೀಮ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಗೌರವಿಸ್ತಾ ಇದ್ರು ಅಂತಂದರೆ, ಈ ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಆ ವಿಜಯಣ್ಣ ಬರೋ ವಿಷನ್ಸು. ಮತ್ತು ಈ ಒಂದು ಸಾರಿ ಯಾವುದೇ ಜೂರಿ ಮೆಂಬರ್ಸಲ್ಲಿ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ,
ವಿಜಯಣ್ಣನಿಗೆ ನ್ಯಾಷನಲ್ ಅವಾರ್ಡ್ ಬರೋದಂತೂ ಖಂಡಿತವಾಗಿ ತುಂಬಾ ಚೆನ್ನಾಗಿ ಅಭಿನಯ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ರಿಸರ್ಚ್ ಸೆಂಟರ್ ಬಂದಿದೆ, ಆಮೇಲೆ ಸೈಮಾ ಅವಾರ್ಡಲ್ಲಿ ಅವಾರ್ಡ್ ಬಂದಿತ್ತು. ಈ ಮೂವಿಲೂ ಕೂಡ ದೊಡ್ಡ ಮಟ್ಟಕ್ಕೆ ವಿಜಯಣ್ಣಂಗೆ ಅವಾರ್ಡ್ ಬರುತ್ತೆ. ಉಮಾಶ್ರೀ ಮೇಡಮ್ ಆ್ಯಕ್ಟಿಂಗ್ ಆಗ್ಬೋದು, ರಾಜ್ಬಿ ಶೆಟ್ಟಿ ಅವರು ಆಗ್ಬೋದು. ಬೇರೆ ಸಿನಿಮಾದಲ್ಲಿ ದುನಿಯಾ ವಿಜಯ್ ಸರ್ ಬೇರೆ ಬೇರೆ ಪ್ಯಾಟರ್ನಲ್ಲಿ ಮಾಡಿದ್ದಾರೆ. ಈ ಮೂವಿನಲ್ಲಿ ಅವರ ಪ್ಯಾಟ್ರನ್ನೇ ಬ್ಯೂಟಿಫುಲ್ಲು, ಬೇರೆ ಥರನೇ. ರಾಜ್ಬಿ ಶೆಟ್ಟಿ ಸರ್ದು ಅವರ ಜೀವನದಲ್ಲಿ ಕೆರಿಯರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದರು. ಈ ಸಿನಿಮಾದಲ್ಲಿ ಮಾತ್ರ ಅವಕ್ಕೂ ಇವಕ್ಕೂ ಟ್ಯಾಲಿನೇ ಮಾಡಬೇಡಿ. ಸಿನಿಮಾದಲ್ಲಿ 3 ಮುಖ್ಯ ಪಾತ್ರ, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ರಚಿತಾ ರಾಮ್ ಅವ್ರದ್ದಾಗಿರ್ಬೋದು, ದುನಿಯಾ ವಿಜಯ್ ಆಗಿರ್ಬೋದು, 3 ಜನ ಇಲ್ಲಿ ತನಕ ಮಾಡದೇ ಇರೋ ಪಾತ್ರ ಇದು. ಹೌದು 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 ಖಂಡಿತ ಹೌದು. ಎಲ್ಲ ಕೋಲಾರ ಭಾಷೆ ಸರ್ ಇದು. ಸರ್ ಕೋಲಾರ ಭಾಷೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.